ಚುನಾವಣಾ ಕಣದಲ್ಲಿ ನಾಯಕರ ವಾಗ್ಯುದ್ಧ ತಾರಕಕ್ಕೇರಿದೆ. ಸಭ್ಯತೆಯ ಎಲ್ಲೇ ಮೀರಿ ವಾಕ್ ಸಮರ ನಡೀತಾ ಇದೆ. ಅದರಲ್ಲೂ ನಾಯಕರ ನಡುವಿನ ಗಂಡಸ್ತನ ಸವಾಲ್ ಜಿದ್ದಾಜಿದ್ದಿಯನ್ನು ಸೃಷ್ಟಿ ಮಾಡಿದೆ. ಈ ಮಧ್ಯೆ ಪುಲ್ವಾಮಾ ದಾಳಿ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೇಸರಿ ನಾಯಕರನ್ನ ಕೆರಳಿಸಿದೆ. ಮಂಡ್ಯ ಚುನಾವಣಾ ಅಖಾಡದಲ್ಲಿ ಗಂಡಸ್ತನದ ಗುದ್ದಾಟ. ನಮ್ಮಲ್ಲಿ ಯಾರು ಗಂಡಸ್ತಿಲ್ವಂತ, ಅಭ್ಯರ್ಥಿಗಳಿಲ್ವಂತ, ಯಾಕೆ ಯಾವುದೋ ಬೇರೆ ಜಿಲ್ಲೆಯವರು ಯಾರೋ ಯಾಕೆ ಬರಬೇಕು, ನಿಂತ್ಕೊಳ್ಳಿ, ನಮ್ಮಲ್ಲಿ ಸಮರ್ಥರಿಲ್ವಾ JDS ಪಕ್ಷದಲ್ಲಿ? ಕಾಂಗ್ರೆಸ್ ಶಾಸಕ ಕದಲೂರು ಉದಯ್ ಆಡಿರುವ ಇದೇ ಮಾತು ಮಂಡ್ಯ ಲೋಕಸಭಾ ಅಖಾಡದಲ್ಲಿ ಗಂಡಸುತನದ ವಿವಾದವನ್ನೇ ಹುಟ್ಟು ಹಾಕಿದೆ. HDK ಅಂಡ್ ಫ್ಯಾಮಿಲಿ ಸ್ಪರ್ಧೆ ಬಗ್ಗೆ ಫೆಬ್ರವರಿ ತಿಂಗಳಲ್ಲಿ ಆಡಿರುವ ಮಾತು ದಳಪತಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಗಂಡಸರಿಲ್ವಾ ಎಂದಿರುವ ಶಾಸಕ ಉದಯ್ಗೆ ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಗೋವಾಗೆ ಹೋಗಿ ಗಂಡಸ್ತನ ಕಳೆದುಕೊಂಡಿರಬೇಕು ಅಂತ ವ್ಯಂಗ್ಯವಾಗಿಯೇ ಉತ್ತರಿಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ಉದಯ್ ಹೇಳಿ, ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಇದು ಏನು ನೋಡಿ. ಏನೋ ಗಂಡಸ್ತನ ಅಂತೆಲ್ಲ ಯಾರ್ಯಾರೋ ಮಾತಾಡಿದ್ರು. ಪಾಪ ಎಲ್ಲಿದ್ರೋ ಇವರೆಲ್ಲ, ಎಲ್ಲಿತ್ತೋ ಇವರು ಗಂಡಸ್ತನ. ಪಾಪ ಎಲ್ಲಿ ಶ್ರೀಲಂಕಾದಲ್ಲೋ ಗೋವಾದಲ್ಲೋ ತುಂಬಾ ಕಳ್ಕೊಂಡ್ಬಿಟ್ಟಿರ್ಬೇಕು ಗಂಡಸ್ತನ. ಗೋವಾ ಶ್ರೀಲಂಕಾದ ಗಂಡಸ್ತನ ಕಳ್ಕೊಂಡಿಲ್ಲ. ಹಂಗೇನಾರ ಕಳ್ಕೊಂಡಿದ್ರೆ ರವೀಂದ್ರ ಶ್ರೀಕಂಠಯ್ಯ ಮೇಲೆ ಕಳ್ಕೊಂಡಿರ್ಬೋದು. ಸ್ವಲ್ಪ ಗಂಡಸ್ತನ ಫೈಟ್ ಎಷ್ಟಕ್ಕೆ ನಿಲ್ಲಲೇ ಇಲ್ಲ. ಉದಯ್ಗೆ ತಿರುಗೇಟು ಕೊಟ್ಟ ಮಾಜಿ ಶಾಸಕ ಸುರೇಶ್ ಗೌಡ, ನಿನಗೆ ಅಷ್ಟೊಂದು ಗಂಡಸ್ತನ ಇದೆಯಾ, ಬಾ ನೋಡೋಣ ಅಂತ ಸವಾಲನ್ನೇ ಎಸೆದಿದ್ದಾರೆ. ನಿನಗೆ ಅಷ್ಟೊಂದು ಗಂಡಸ್ತನ ಇದೆಯಾ, ಬಾಂಗದ ನೋಡೋಣ. ಮನೆ ಗಂಟಲ್ಲ, ನಮ್ಮ ರೋಡ್ಗಳಿಗೆ ಬಾ, ನೀನು ಗಂಡಸ್ತನ ತೋರಿಸ್ಕೊಡ್ತೀವಿ ನಾವು. 2019 ಪುಲ್ವಾಮಾ ದಾಳಿ ಮತ್ತೆ ಮುನ್ನೆಲೆಗೆ ಬಂದಿದೆ. ಈ ಬಗ್ಗೆ ಮಾತನಾಡಿರುವ ಪ್ರಿಯಾಂಕ್ ಖರ್ಗೆ, ಸೇಫ್ ಝೋನ್ ಒಳಗೆ RDX ಬಂದಿದ್ದು ಹೇಗೆ ಅಂತ ಪ್ರಶ್ನೆಯನ್ನ ಕೇಂದ್ರದ ಮುಂದಿಟ್ಟಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಕಾಂಗ್ರೆಸ್ನದ್ದು ಬಾಲಿಶ ಹೇಳಿಕೆ ಎಂದಿದ್ದಾರೆ. Pulwama is one of the world's safest military zones, highest altitude military zones. ಅಲ್ಲಿ ತನಕ RDX ಹೇಗೋಯ್ತು ಅಂತಾನೂ ಗೊತ್ತಾಗಿಲ್ವಾ ನಮ್ಗೆ ಇನ್ನ 5 ವರ್ಷದಲ್ಲಿ? ನಮ್ಮ ಭಯೋತ್ಪಾದಕರು ನಮ್ಮ ಬ್ರದರ್ಸ್ ಅಂತವ್ರದ್ದು ಕಾಂಗ್ರೆಸ್ ಪಾರ್ಟಿಯವ್ರದ್ದು ನೀತಿ. ನಮ್ಮ ಭಯೋತ್ಪಾದಕರು ನಮ್ಮ ಬ್ರದರ್ಸ್. ಹೀಗಾಗಿ ಈ ಥರ ಎಲ್ಲ ಅತ್ಯಂತ ಬಾಲಿಷ್ಯವಾಗಿ ಮಾತನಾಡ್ತಾರೆ. ಇತ್ತ ಮಾಜಿ ಸಚಿವ ರೇವಣ್ಣ, ಈ ದೇಶದಲ್ಲೇ ಕಾಂಗ್ರೆಸ್ ಎಂಬ ಹೆಸರು ಇರೋದಿಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇಷ್ಟೇ ಅಲ್ಲ, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ತೆಗೆದ್ರೆ ರೈತರಿಗೆ ಮಳೆ ಬೆಳೆ ಬರುತ್ತೆ ಅಂತ ಹೇಳಿದ್ದಾರೆ. ಅಲ್ಲರೇ 30 ಪೈಪ್ ಖರೀದಿನಲ್ಲೂ ದುಡ್ಡು ಹೊಡಿತಾವ್ರಲ್ಲ, ಇವ್ರು ದೇವ್ರು ಒಳ್ಳೇದು ಮಾಡ್ತಾನೇನ್ರಿ? ಅದಕ್ಕೆ ಮಳೆ ಹೋಗಿರೋದು. ಈ ಕಾಂಗ್ರೆಸ್ ಬಂದಾಗ ಯಾರೋ ಹೇಳ್ತಾ ಇದ್ರು, ಸ್ವಾಮಿ ಈ ದೇಶದಲ್ಲಿ ಕಾಂಗ್ರೆಸ್ ಗಿಡ ಜಾಸ್ತಿ ಇದೆ, ಅದನ್ನು ಬುಡ್ಸೆ ಮೇದ ಕಾಂಗ್ರೆಸ್ ಗಿಡ ತೆಗಿಬೇಕು, ಕಾಂಗ್ರೆಸ್ನು ತೆಗಿಬೇಕು. ಗಿಡದ ಜೊತೆಗೆ ಇವೆರಡೂ ಕೆಲಸ ಮಾಡಿದರೆ ರೈತರಿಗೆ ಒಳ್ಳೆ ಮಳೆ ಗಿಳೆ ಬರುತ್ತೆ. ರಾಜಕೀಯ ಅಖಾಡದಲ್ಲಿ ಅಬ್ಬರಿಸ್ತಾ ಇರುವ ನಾಯಕರ ಆಹ್ವಾನ ಪಂಥಾಹ್ವಾನ ಜೋರಾಗಿದೆ. ಮತ್ತೊಂದು ಕಡೆ ಮಾತಿನ ಯುದ್ಧವೂ ಜೋರಾಗಿದ್ದು ಅಖಾಡ ಕಾವೇರಿದೆ. ಬ್ಯೂರೋ ರಿಪೋರ್ಟ್, TV9.